ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಜೀವನವೆಲ್ಲ ನಡೆಯುವಂಥದ್ದು ನಮ್ಮ ಹೆಂಡತಿ, ಮಕ್ಕಳು, ಮಿತ್ರರು ಇವರುಗಳ ಜೊತೆಯಲ್ಲಿಯೇ ನಡೆಯುವಂಥದ್ದು ಅಂತ ನಾವು ಸಾಧಾರಣವಾದ ಭಾವನೆಯನ್ನು ಇಟ್ಕೊಂಡಿರ್ತೀವಿ. ಪುತ್ರ ಅಂದರೆ ಯಾರು, ಪತ್ನಿ ಅಂದರೆ ಯಾರು, ಮಿತ್ರ ಅಂದರೆ ಯಾರು ಅನ್ನೋದಕ್ಕೆಲ್ಲ ಸಂಸ್ಕೃತದಲ್ಲಿ ಒಳ್ಳೊಳ್ಳೆಯ ಡೆಫಿನಿಷನ್ಸ್, ಲಕ್ಷಣಗಳು ಅದನ್ನು ಕೊಟ್ಟಿರುವಂಥದ್ದು ಉಂಟು. ಒಂದು ಶ್ಲೋಕ ಹೇಳುತ್ತೆ, ಯಃ ಪ್ರೀಣಯೇತ್ ಸುಚರಿತೈ ಪಿತರಂ ಸಪುತ್ರ. ಇದು ಮಗನ ಡೆಫಿನಿಷನ್ನು. ಹಾಗೆಯೇ ಯದ್ ಭರ್ತುರೇವ ಹಿತಮಿಚ್ಛತಿ ತತ್ ಕಳತ್ರಂ, ಇದು ಪತ್ನಿಯ ಲಕ್ಷಣ. ಹಾಗೆಯೇ ತನ್ಮಿತ್ರಂ ಆಪದಿ ಸುಖೇ ಚ ಸಮಕ್ರಿಯಂ ಯತ್, ಇದು ಒಳ್ಳೆಯ ಮಿತ್ರನ ಲಕ್ಷಣ. ಮತ್ತು ಈ ಮೂರನ್ನು ಯಾರು ಪಡಿತಾರೆ ಅಂತ ಹೇಳಿದ್ರೆ, ಏತತ್ರಯಂ ಜಗತಿ ಪುಣ್ಯಕೃತಃ ಲಭಂತೆ ಅಂತ, ಪುಣ್ಯಶಾಲಿಗಳಿಗೆ ಈ ಮೂರು ಸಿಗುವಂಥದ್ದು. ಏನು ಹೇಳುತ್ತೆ ಈ ಶ್ಲೋಕ? ಯಾರು ಒಳ್ಳೆಯ ಮಗ, ಮಗ ಅಂದರೆ ಮಗಳು ಆಗ್ಬೋದು, ಮತ್ತು ಯಾರು ಒಳ್ಳೆಯ ಪತ್ನಿ, ಪತ್ನಿಯ ಲಕ್ಷಣವನ್ನು ಹೇಳಬೇಕಾದ್ರೆ ಅದು ಪರೋಕ್ಷವಾಗಿ ಪತಿಯ ಲಕ್ಷಣವನ್ನು ಹೇಳುವಂಥದ್ದೇ ಅಂತಲೇ ನಾವು ಭಾವಿಸಬಹುದು, ತೊಂದರೆ ಏನಿಲ್ಲ. ಹಾಗೆಯೇ ಒಳ್ಳೆಯ ಮಿತ್ರ ಅಂದರೆ ಯಾರು, ಅದರದ್ದು ಲಕ್ಷಣವನ್ನು ಈ ಶ್ಲೋಕ ಹೇಳುತ್ತೆ. ಒಳ್ಳೆಯ ಮಿತ್ರನ ಲಕ್ಷಣವೇನು ಅಂತ ಹೇಳಬೇಕಾದ್ರೆ, ನಾವು ಬೇರೆಯವರಿಗೆ ಒಳ್ಳೆಯ ಮಿತ್ರರಾಗಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದೇನೆ. ಸಂಸ್ಕೃತದಲ್ಲಿ ಲಕ್ಷಣ, ಉಪಲಕ್ಷಣ ಅಂತ ಎರಡು ರೀತಿಯಲ್ಲಿ ಹೇಳ್ತಾರೆ. ಲಕ್ಷಣ ಅಂತಂದರೆ ಸಾಕ್ಷಾತ್ತಾಗಿ ಒಂದು ವಿಷಯವನ್ನೇ ಕುರಿತು ಹೇಳುವಂಥದ್ದು, ಅದು ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳುವಂಥದ್ದು. ಉಪಲಕ್ಷಣ ಅಂತ ಹೇಳಿದ್ರೆ ಒಂದನ್ನು ಹೇಳಿದಾಗ ಮಿಕ್ಕಿದ್ದು ಗೊತ್ತಾಯ್ತು ಬಿಡಿ, ಮಿಕ್ಕಿದ್ದನ್ನೆಲ್ಲ ನೀವೇನು ಬಿಡಿಸಿ ಬಿಡಿಸಿ ತಿಳಿಸಿ ಹೇಳಬೇಕಾದ್ದಿಲ್ಲ, ಇಲ್ಲಿ ಹೇಳಿರುವಂಥದ್ದನ್ನೇ ಚೂರು ಪಾರು ವ್ಯತ್ಯಾಸಗಳು ಮಾಡಿಕೊಂಡು ಮಿಕ್ಕಿದ್ದಕ್ಕೂ ಹೇಗೆ ಅನ್ವಯ ಮಾಡಿಕೊಳ್ಬೇಕು ಅಂತ ನಮಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳುವಂಥದ್ದು ಉಪಲಕ್ಷಣ ಅಂತ ಅನ್ನಿಸ್ಕೊಳ್ಳುವಂಥದ್ದು. ಹೀಗೆ ಲಕ್ಷಣೋಪಲಕ್ಷಣಗಳನ್ನು ಈ ಶ್ಲೋಕ ಹೇಳುತ್ತೆ. ಏನು ಹೇಳುತ್ತೆ ಈ ಶ್ಲೋಕ ಅಂತ ಒಂದು ಸಲ ನೋಡೋಣ. ಮಗ ಅಂದರೆ ಯಾರು, ಪುತ್ರ ಅನ್ನೋ ಸಂಸ್ಕೃತದಲ್ಲಿ ಪದ ಇದೆ, ಅದಕ್ಕೆ ಹೀಗೂ ಅರ್ಥವನ್ನು ಹೇಳುವಂಥದ್ದು ಉಂಟು. ಪುತ್ರ ಅಂತ ಇಟ್ಕೊಂಡ್ಬಿಟ್ಟು, ಪುತ್ ಅಂತಂದ್ಬಿಟ್ಟು ಒಂದು ನರಕದ ಹೆಸರು, ಆ ನರಕಕ್ಕೆ ತಂದೆ ಬೀಳದಂತೆ ಕಾಯುವಂಥವನು, ಕಾಪಾಡುವಂಥವನು ಪುತ್ರ ಅಂತ ಅನ್ನಿಸ್ಕೊಳ್ತಾನೆ ಅಂತ ಹೇಳುವಂಥ ಒಂದು ಲೆಕ್ಕ ಇದೆ. ಇಲ್ಲಿ ಸ್ವಲ್ಪ ಬೇರೆಯಾದಂತಹ ಲಕ್ಷಣವನ್ನು ಇಲ್ಲಿ ಕೊಟ್ಟಿದೆ. ಒಂದೇ ಪದಾರ್ಥಕ್ಕೇ ಅನೇಕ ಲಕ್ಷಣಗಳು ಬರ್ಬೋದು, ಮತ್ತು ಆ ಕಾರಣಗಳಿಂದಾಗಿ ಬೇರೆ ಬೇರೆಯ ಹೆಸರುಗಳು ಕೂಡ ಬರುವಂತಹದ್ದು ಸಂಭವವಿದೆ. ಹಾಗೆ ಬೇರೊಂದು ಲಕ್ಷಣವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಕೊಟ್ಟಿದೆ. ಈ ಶ್ಲೋಕ ಏನಪ್ಪ ಹೇಳುತ್ತೆ ಅಂತಂದರೆ, ಸಾಮಾನ್ಯವಾಗಿ ನಾವು ಯಾರು ಎಣಿಸಿಲ್ಲದಿರುವಂತಹ ಒಂದು ಲಕ್ಷಣವನ್ನು ಇದು ಹೇಳುತ್ತೆ. ಯಾರು ನಿಜವಾದ ಪುತ್ರ ಅಂತ ಹೇಳಿದ್ರೆ ಯಹ ಪ್ರೀಣಯೇತ್ ಸುಚರಿತೈ ಪಿತರಂ, ಯಾರು ತಂದೆಗೆ ತನ್ನ ಒಳ್ಳೆಯ ನಡತೆಯಿಂದ ಒಂದು ಸಂತೋಷವನ್ನುಂಟು ಮಾಡ್ತಾನೋ ಅವನೇ ಪುತ್ರ ಅಂತ ಹೇಳ್ಬಿಟ್ಟು. ಅಂದರೆ ತಂದೆಗೆ ಮಾತ್ರ ಸಂತೋಷ ಉಂಟು ಮಾಡಬೇಕು ಅಂತ ಅಲ್ಲ, ಹೇಳಿದ್ನಲ್ಲ ಉಪಲಕ್ಷಣ ಅಂತ, ಅದು ತಾಯಿಗೂ ಅನ್ವಯವಾಗುತ್ತೆ. ಒಬ್ಬರದಕ್ಕೆ ಹೇಳಿದ್ರೆ ಇನ್ನೊಬ್ಬರಿಗೆ ಅನ್ವಯ ಮಾಡ್ಕೊಳ್ಳುವಂಥದ್ದು. ಹಾಗೆಯೇ ಇದು ಪುತ್ರನಿಗೆ ಮಾತ್ರ ಲಕ್ಷಣ ಅಂತ ಅಂದ್ಕೊಳ್ಬೇಕಾಗಿಲ್ಲ, ಪುತ್ರಿಗೂ ಇದು ಲಕ್ಷಣ. ಏನು ಹೇಳುತ್ತೆ ಇದು ಅಂತ ಹೇಳಿದ್ರೆ, ತನ್ನ ಒಳ್ಳೆಯ ನಡತೆಯಿಂದ ಯಾರು ತನ್ನ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡ್ತಾರೋ ಅಂಥವನ್ನೇ ಪುತ್ರ ಅಥವಾ ಪುತ್ರಿ ಅಂತ ಕರೆಯುವಂಥದ್ದು ಅಂತ. ಈ ಒಂದು ಮಾತನ್ನು ಹೇಳಿದ್ರಲ್ಲಿ ಒಳ್ಳೆಯ ತಂದೆ ತಾಯಿಗಳ ಲಕ್ಷಣವನ್ನು ಪರೋಕ್ಷವಾಗಿ ಸೂಚಿಸಿದಂತಾಯಿತು, ಇಂಡೈರೆಕ್ಟ್ ಇಂಡಿಕೇಶನ್ ಮಾಡಿದಂತಾಯಿತು. ಅಂದರೆ ತಂದೆ ತಾಯಿಗಳು ಕೂಡ ಸಂತೋಷ ಪಡಬೇಕಾದದ್ದು ಯಾವುದಕ್ಕೆ ಅನ್ನುವಂಥದ್ದನ್ನು ಅವ್ರಿಗೂ ಒಂದು ಪಾಠ. ಏನು ಅಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು ಪುತ್ರ ಅಥವಾ ಪುತ್ರಿ ತಮ್ಮ ಒಳ್ಳೆಯ ನಡತೆಯಿಂದ ತಂದೆ ತಾಯಿಗಳಿಗೆ ಸಂತೋಷ ಉಂಟು ಮಾಡಬೇಕು ಅಂತ. ಇವತ್ತಿನ ನೋಡಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಯಾ, ಪ್ರೈಸ್ ತೊಗೊಂಡ್ಯಾ,
ಬರೀ ಈ ಥರದ್ದನ್ನೇ ಕೇಳುವಂಥದ್ದು, ಈ ಥರದ್ದೇ ನಿರೀಕ್ಷೆಗಳು ಇಟ್ಕೊಳ್ಳುವಂಥದ್ದು. ಅದನ್ನು ಅತಿಯಾಗಿ ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳು ದುರ್ಮಾರ್ಗಕ್ಕೆ ಇಳಿಯುವಂಥದ್ದು ಕೂಡ ಉಂಟು. ಹೇಗೆ, ಏನೋ ಕಾಪಿ ಹೊಡೆದಾದರೂ ಜಾಸ್ತಿ ಮಾರ್ಕ್ಸ್ ತೊಗೋಬೇಕು, ಇಲ್ಲದವರು ಮನೇಲಿ ಬೈತಾರಲ್ಲ ಅಂತ ಅಂದ್ಕೊಳ್ಳುವಂಥದ್ದು. ಅಥವಾ ಇನ್ನೊಂದು ಅತಿರೇಕ, ನಾವು ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ, ಇಷ್ಟನೇ ಮಾಡಿಯಿಂದ ಬಿದ್ದು ಇಷ್ಟು ವಯಸ್ಸಿನ ಹುಡುಗ ಇನ್ನೂ ಸ್ಕೂಲು ಕಾಲೇಜು ಓದ್ತಾ ಇರೋವಂಥವ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಂಥದ್ದು. ಯಾಕೆ ಅಂತ ಕೇಳಿದ್ರೆ ಅಪ್ಪ ಅಮ್ಮ ಅವರ ಪ್ರೆಷರು, ನೀನು ಇಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕು, ಇಂಜಿನಿಯರಿಂಗ್ ಸೇರಿಕೊಳ್ಳೇಬೇಕು, ಮೆಡಿಸಿನ್ ಓದಲೇಬೇಕು, ಈ ಥರದ್ದು ಏನೋ ಒಂದು ಹಾಕ್ಕೊಳ್ಳೋವಂಥದ್ದು, ನಿಯಮವನ್ನು ಹಾಕ್ಬಿಡೋದು, ಕಟ್ಟುಪಾಡನ್ನು ಹೇಳೋವಂಥದ್ದು. ಅವ್ರಿಗೇನು ಅಂತಂದರೆ ಬೇರೆಯ ಅವರ ಮಕ್ಕಳು ಅಂದರೆ ತಮ್ಮ ಆಸುಪಾಸಿನಲ್ಲಿ ಇರುವಂತಹ ಬೇರೆ ತಂದೆ ತಾಯಿಗಳ ಮಕ್ಕಳು ಅವರು ನೋಡಿ ಎಷ್ಟು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಮೀರಿಸಬೇಕು ತಮ್ಮ ಮಗ ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಪ್ರೆಷರ್ ಹಾಕುವಂಥದ್ದು. ಹಾಗೆಯೇ ಹತ್ತಿರದ ಬಂಧುಗಳು, ಅಯ್ಯೋ ಅವ್ರ ಮಗನಿಗೆ ಎಷ್ಟು ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ಟಿದೆ, ನಿನಗೆ ಬರಲಿಲ್ವಲ್ಲ ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಹೀಯಾಳಿಸುವಂಥದ್ದು. ಈ ರೀತಿಯಾದ ಅತಿರೇಕಗಳನ್ನು ಮಾಡಿಕೊಂಡು ತುಂಬ ಪ್ರೆಷರ್ ಹಾಕಿ ತೊಂದರೆಯನ್ನು ಉಂಟು ಮಾಡ್ತಾರೆ. ಆದ್ದರಿಂದ ಮುಖ್ಯವಾಗಿ ಅಪ್ಪ ಅಮ್ಮ ಗಮನಿಸಬೇಕಾದ್ದು, ತಮ್ಮ ಮಗ ಅಥವಾ ಮಗಳು ಸಿನ್ಸಿಯರಾಗಿ ಪ್ರಯತ್ನ ಹಾಕ್ತಾ ಇದ್ದಾನೆಯೇ, ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಹಾಕ್ತಾ ಇದ್ದರೆ ಅವ್ರಿಗೆ ಎಷ್ಟು ಸಾಧನೆ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಲಿ, ಅದಕ್ಕಿಂತ ಮಿತಿ ಮೀರಿ ಅವರಿಂದ ನಿರೀಕ್ಷೆ ಮಾಡುವಂಥದ್ದಲ್ಲ ಅಂತ ಹೇಳಿ ಹಾಗಿರಬೇಕಾದದ್ದು. ಹಾಗೆಯೇ ಮಕ್ಕಳು ಕೂಡ ತಮ್ಮ ಒಳ್ಳೆಯ ನಡತೆಯಿಂದ ಅಪ್ಪ ಅಮ್ಮಂದಿರನ್ನು ಮೆಚ್ಚಿಸೋವಂಥದ್ದು ಅದನ್ನು ಮಾಡಬೇಕೇ ವಿನಃ ನಾನು ಒಳ್ಳೆಯ ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಅಷ್ಟೇ ಕಾರಣಕ್ಕೆ ಅವ್ರು ನಮ್ಮನ್ನು ಪ್ರೀತಿಸಬೇಕು ಅನ್ನೋದಾಗ್ಬಿಟ್ಟು ಪಕ್ಷದಲ್ಲಿ, ಅಥವಾ ಮುಂದೆಯೂ ಕೂಡ ನನಗೊಂದು ಒಳ್ಳೆಯ ಕೆಲಸ ಸಿಕ್ಬಿಡ್ತು, ದೊಡ್ಡ ಸಂಬಳದ ಕೆಲಸ ಸಿಕ್ಬಿಡ್ತು, ಇಷ್ಟೇ ಕಾರಣಕ್ಕೆ ಅಪ್ಪ ಅಮ್ಮ ಸಂತೋಷ ಪಡಬೇಕು ಅಂತ ಮಾಡ್ಕೊಳ್ಳೋದಕ್ಕಿಂತಲೂ ಇವನ ನಡತೆ ತುಂಬ ಉತ್ಕೃಷ್ಟವಾಗಿರಬೇಕು, ದೇಶದ ಸತ್ಪ್ರಜೆ ಅಂತ ಅನ್ನಿಸ್ಕೊಳ್ಬೇಕು. ದೇಶದ ಸತ್ಪ್ರಜೆಗಳೇ ನಿಜವಾದ ದೇಶದ ಆಸ್ತಿ. ಆದ್ದರಿಂದ ಅದರ ಕಡೆಗೆ ಗಮನ ಕೊಡಬೇಕು ಅಂತಂದ್ಬಿಟ್ಟು ಈ ಶ್ಲೋಕ ಹೇಳುವಂಥದ್ದು ಸುಚರಿತ ಅಂದರೆ ಒಳ್ಳೆಯ ನಡತೆ, ಇದರ ಬಗ್ಗೆ ಒಂದು ಒತ್ತನ್ನು ಕೊಟ್ಟು ಈ ಶ್ಲೋಕ ಹೇಳುತ್ತೆ. ಇದು ಒಂದು ಕಡೆ ಮಗ ಮತ್ತು ಮಗಳು ಅಂತ ಅನ್ನಿಸ್ಕೊಳ್ಳುವಂಥವ್ರಿಗೂ ಒಂದು ಪಾಠ, ಮತ್ತು ಜೊತೆಗೇ ಅಪ್ಪ ಮತ್ತು ಅಮ್ಮ ಅಂತ ಅನ್ನಿಸ್ಕೊಳ್ಳುವಂಥವ್ರಿಗೂ ಒಂದು ಪಾಠ. ಮಕ್ಕಳಿಂದ ಯಾವ ರೀತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಬಾರದು, ಈ ವಿಷಯದ ಬಗ್ಗೆ ಈಚೆಗೆ ನಮ್ಮ ಪ್ರಧಾನಿಯವರು ಕೂಡ ಕೆಲವು ತಿಳುವಳಿಕೆಯ ಮಾತುಗಳನ್ನು ಹೇಳಿರುವಂಥದ್ದು ಇದೇ ಪಂಕ್ತಿಯಲ್ಲೇ ಬರುವಂಥದ್ದು ಅನ್ನೋದನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೇ ಎಷ್ಟೋ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪನಿಗೋ ಅಮ್ಮನಿಗೋ ಗ್ರ್ಯಾಂಡಾಗಿ ಶ್ರಾದ್ದ ಮಾಡಿಬಿಟ್ರೆ ಅದು ತಮ್ಮ ತಾವು ಪಡೆದಂತಹ ಜನ್ಮದ ಸಾರ್ಥಕ್ಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಆದರೆ ಶ್ರಾದ್ದವನ್ನು ಮಾಡೋದ್ರ ಬಗ್ಗೆ ಕೂಡ ನಮ್ಮ ಧರ್ಮಗ್ರಂಥಗಳಲ್ಲಿ ಯಾವ ರೀತಿ ಹೇಳಿದೆ ಅಂತಂದರೆ, ಧರ್ಮಶಾಸ್ತ್ರ ಹೇಳುತ್ತೆ, ಜೀವತೋರ್ ವಾಕ್ಯ ಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಃ ಪುತ್ರಸ್ಯ ಪುತ್ರತಾ ಅಂತ. ಅವನು ಒಳ್ಳೆಯ ಮಗ ಅಂತ ಅನ್ನಿಸ್ಕೊಳ್ಳುವಂಥದ್ರಲ್ಲಿ 3 ಕೆಲಸ. ಅದರಲ್ಲಿ ಫಸ್ಟ್ ರ್ಯಾಂಕ್ ಇರೋದು ಯಾವುದಕ್ಕೆ ಅಂದರೆ ಜೀವತೋಹೋ ವಾಕ್ಯ ಕರಣಾತ್. ಅವರು ಬದುಕಿರುವಾಗ ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಟ್ಟು ತಾನು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸುವಂಥದ್ದು. ಹಾಗೆ ಅವರ ಮಾತಿಗೆ ಬೆಲೆ ಕೊಡೋದು ಅಂತಂದರೆ ಅವರ ಮನಸ್ಸಿಗೆ ನೋವು ಉಂಟು ಮಾಡದಂತೆ ಇರಬೇಕಾದಂಥದ್ದು ಅವರ ಕರ್ತವ್ಯ. ಆದರೆ ಈಗಿನ ಕಾಲ ಹೇಗಾಗಿದೆ ಅಂತ ಹೇಳಿದರೆ, ಅಪ್ಪ ಅಮ್ಮಂದಿರೇ ತಪ್ಪಾದ ನಿರೀಕ್ಷೆಯನ್ನು ಇಟ್ಕೊಂಡ್ಬಿಡೋವಂಥದ್ದು ಮಕ್ಕಳಿಂದ, ಅವರಿಂದಲೇ ಮಾಡಬಾರದ ಕೆಲಸವನ್ನು ಮಾಡಿಸ್ಬಿಡೋವಂಥದ್ದು. ಈ ಥರದ್ದೆಲ್ಲನೂ ಆ ಅತಿರೇಕಗಳು ಇಲ್ಲೊಂದು ಇರುತ್ತೆ, ಎಲ್ಲ ಸಮಾಜದಲ್ಲೂ ಅದಿರೋವಂಥದ್ದೇನೆ. ಆದ್ದರಿಂದ ತಂದೆ ತಾಯಿಗಳು ಅವರು ಧರ್ಮದಲ್ಲಿ ಮನಸ್ಸನ್ನು ಕೊಟ್ಟಂಥವರಾಗಿ ಅಂಥವರ ಮನಸ್ಸಿಗೆ ಸಂತೋಷ ಉಂಟು ಮಾಡುವಂತೆ ವರ್ತಿಸುವಂಥದ್ದು ಮಕ್ಕಳ ಮುಖ್ಯ ಕರ್ತವ್ಯ ಅಂತ ಹೇಳುತ್ತೆ. ಹೀಗೆ ಶ್ರಾದ್ದ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಂತಂದರೆ, ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮುಖ್ಯ ಅಂತ ಹೇಳಿದ್ರೆ, ಹೀಗೆ ಅವರು ಜೀವಿಸಿರುವಾಗ ಅವರ ಮಾತನ್ನು ನಡೆಸಿಕೊಡುವಂಥದ್ದು, ಮತ್ತು ಅವರು ಒಂದು ವೇಳೆ ಸತ್ತರೂ ಕೂಡ ಅವರ ಒಳ್ಳೊಳ್ಳೆಯ ಆಸೆಗಳಿದ್ದರೆ ಅದನ್ನು ನೆರವೇರಿಸುವಂಥದ್ದು, ಅದೆಲ್ಲವೂ ಕೂಡ ಒಂದು ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಆ ಎಚ್ಚರವನ್ನು ತೆಗೆದುಕೊಂಡು ಹಾಗೆ ನಡೆಯುವಂಥದ್ದು ಒಳ್ಳೆಯ ಪುತ್ರನ ಲಕ್ಷಣ ಅಂತಂದ್ಬಿಟ್ಟು. ಎರಡನೇದಾಗಿ, ಒಳ್ಳೆಯ ಪತ್ನಿ ಅಂದರೆ ಎಂಥವಳು ಅಂತ ಹೇಳಬೇಕಾದ್ರೆ, ಯದ್ ಭರ್ತುರೇವ ಹಿತಮಿಚ್ಛತಿ ತತ್ ಕಳತ್ರಂ ಅಂತ. ಪತಿಯ ಹಿತವನ್ನೇ ಯಾವಳು ಬಯಸುವಳೋ
ಅಂಥ ಅವಳೇನೇ ನಿಜವಾದ ಪತ್ನಿ ಅಂತ ಹೇಳ್ಬಿಟ್ಟು. ಅಂದರೆ ಅದು ಪತಿ ಪತ್ನಿಯರ ಸಂಬಂಧ ಪಾರಸ್ಪರಿಕವಾದ್ದರಿಂದ ಇವರಿಗೆ ಅವರು ಹೇಗೋ ಅವರಿಗೆ ಇವರು ಹಾಗೇನೆ ಅನ್ನೋ ರೀತಿಯಲ್ಲಿ ಹಾಗೆಯೇ ಪತ್ನಿಗೆ ಹಿತವನ್ನು ಬಯಸುವಂಥವನೇ ಸರಿಯಾದ ಪತಿ ಅಂತ ಆಗ್ತಾನೆ ಅಂತ ಹೇಳ್ಬಿಟ್ಟು. ಈಗ ವಿವಾಹದ ಮಂತ್ರಗಳಲ್ಲಿ ಬರುವಂಥ ಮಾತು ಅಂತಂದರೆ ಅಘೋರ ಚಕ್ಷು ಅಪತಗ್ನಿ ಏಧಿ ಅಂತಂದ್ಬಿಟ್ಟು ಅಂತ. ಅವಳು ಘೋರ ಚಕ್ಷುಸ್ ಆಗಿರಬಾರ್ದು, ಪತಿಘ್ನಿ ಅಂತ ಆಗಿರಬಾರ್ದು ಅಂತಂದ್ಬಿಟ್ಟು. ಘೋರ ಚಕ್ಷುಸ್ ಅಂತಂದರೆ ಕೋಪದಿಂದ ಕಣ್ಣನ್ನು ಕೆಂಪು ಮಾಡಿಕೊಂಡಿರುವಂತಹ ವ್ಯಕ್ತಿ, ಮತ್ತು ಪತಿಘ್ನಿ ಅಂತಂದರೆ ತನ್ನ ಪತಿಯನ್ನೇ ಹೊಡೆಯೋಕ್ಕೆ ಬರುವಂತಹದ್ದು, ಅಂದರೆ ಅವರ ಮೇಲೇ ರೋಷದ್ವೇಷಗಳನ್ನು ಕಾರುವಂತಹದ್ದು. ಇದು ಎರಡೂ ಇರಬಾರ್ದು ಅಂತಂದ್ಬಿಟ್ಟು. ಮೊದಲನೇದೇನಪ್ಪ ಹೇಳುತ್ತೆ ಅಂದರೆ ಬಾಡಿ ಲ್ಯಾಂಗ್ವೇಜ್ನ ಹೇಳುತ್ತೆ. ಅಂದರೆ ನಾವು ಎಷ್ಟೋ ಸಲ ಮಾತನ್ನು ಕಟುವಾಗಿ ಆಡದೆ ಹೋದ್ರೂ ನಮ್ಮ ಶರೀರದ ಅಂಗಗಳ ಚಲನವಲನಗಳಿಂದ ನಮಗಿರುವಂತಹ ಕ್ರೋಧವೋ ಅಮರ್ಷವೋ ಅಸೂಯೆಯೋ ಕಂಡುಬಿಡುವಂಥದ್ದಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಕೆಲವರು ಮಾತಲ್ಲಿ ಹೇಳೋದಿಲ್ಲ, ಅವರ ಆ್ಯಕ್ಷನ್ನಲ್ಲಿ ಅದು ಗೊತ್ತಾಗೋಗ್ಬಿಡುತ್ತೆ. ಹಾಗೆ ಇಲ್ಲಿ ಬಾಯಿಯಲ್ಲಾಗಲಿ ಮಾತಿನಲ್ಲಾಗಲಿ ಅದಿರಬಾರ್ದು, ಹಾಗಿರುವಂತಹ ಒಂದು ಲಕ್ಷಣ. ಮತ್ತು ಪತಿಘ್ನಿ ಅಂದರೆ ಪತಿಹಿತಕ್ಕೆ ಧ್ವಂಸವನ್ನು ಉಂಟು ಮಾಡುವಂಥದ್ದು, ಹಾಗೆ ಮಾಡುವಂಥವಳಾಗಬಾರ್ದು. ಹಾಗೆ ಪತಿ ಪತ್ನಿಯರು ಪರಸ್ಪರವಾಗಿ ಪ್ರಿಯವೂ ಹಿತವೂ ಆಗಿರುವ ರೀತಿಯಲ್ಲಿ ವರ್ತಿಸುವುದು ಅನ್ನೋದು ಈ ಎರಡು ಮಾತುಗಳ ಸಾರಾಂಶವಾಗಿದೆ. ಹಾಗೆ ಘೋರ ಚಕ್ಷುಷ್ಕರಾಗಿಲ್ಲದಿರುವುದು ಅಂದರೆ ಪ್ರೀತಿಯ ನೋಟದಿಂದ ನೋಡ್ತಾನೆ ಅವರಲ್ಲಿ ಪ್ರಿಯವಾದ ರೀತಿಯಲ್ಲಿ, ಅದು ಏನಾದರೂ ಕರೆಕ್ಷನ್ಸ್ ಇದ್ದ ಪಕ್ಷದಲ್ಲಿ, ಅವರ ನಡತೆಯನ್ನು ತಿದ್ದುಕೊಳ್ಬೇಕಾದಿದ್ದ ಪಕ್ಷದಲ್ಲಿ ಅದರಲ್ಲಿ ಪ್ರೀತಿಯೇ ಪ್ರೇರಕವಾಗಿರಬೇಕೇ ವಿನಃ ಮತ್ತು ದ್ವೇಷ ಅನ್ನೋ ಭಾವನೆ, ಅಸೂಯೆ ಅನ್ನೋ ಭಾವನೆ ಇರಬಾರದು ಅನ್ನುವಂಥದ್ದು. ಹಾಗೆಯೇ ಮುಂದಕ್ಕೆ ಹೇಳುವಂಥದ್ದು ತನ್ಮಿತ್ರ ಮಾಪದಿ ಸುಖೇಚ ಸಮಕ್ರಿಯಂ ಯತ್. ನಮಗೆ ಜೀವನದಲ್ಲಿ ಎಷ್ಟೋ ಸಲ ಆಪತ್ತು ಬರುತ್ತೆ, ಎಷ್ಟೋ ಸಲ ಸುಖ ಬರುತ್ತೆ. ಎರಡು ಸಂದರ್ಭದಲ್ಲೂ ಕೂಡ ಒಂದೇ ರೀತಿಯಾಗಿ ಇರೋವಂಥದ್ದು ಅದು ಬಹಳ ಮುಖ್ಯವಾಗುತ್ತೆ. ಹಾಗೆ ಆಪತ್ತಿನಲ್ಲೂ ಸುಖದಲ್ಲೂ ಕೂಡ ಒಂದೇ ರೀತಿ ಇರೋವಂಥದ್ದು, ಅಂಥದ್ದು ಒಳ್ಳೆಯ ಮಿತ್ರನ ಲಕ್ಷಣವಾಗುತ್ತೆ. ಸೊ ಹಾಗೆ ಒಬ್ಬ ಒಳ್ಳೆಯ ಮಿತ್ರ ಯಾರು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಂದ್ಬಿಟ್ಟು. ಹಾಗೆ ನಮಗೆ ಕಷ್ಟವಾಗಲಿ ಸುಖವಾಗಲಿ ಏಕರೀತಿಯಾಗಿ ಒಂದು ಸಪೋರ್ಟ್, ಒಂದು ಸಹಾಯವನ್ನು ಮಾಡುವಂಥದ್ದು. ರಾಮ ಸುಗ್ರೀವರ ಸಖ್ಯವನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಅದರಲ್ಲಿ ಬರುವಂತಹ ಮಾತು ಏಕಂ ದುಃಖಂ ಸುಖಂ ಚ ನೌ ಅಂದ, ನಮ್ಮ ಇಬ್ಬರ ದುಃಖವೂ ಸುಖವೂ ಸಮಾನ ಅಂತ ಹೇಳಿಬಿಟ್ಟು ಮೊದಲು ದುಃಖವನ್ನು ಹೇಳುವಂಥದ್ದು. ದುಃಖ ಬಂದಾಗ ಇಬ್ಬರು ಸಮಾನವಾಗಿ ಹಂಚಿಕೊಳ್ಳುವಿಕೆ ಮತ್ತು ಸುಖ ಬಂದಾಗಲೂ ಹಾಗಿರುವಿಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ ಒಳ್ಳೆಯ ಮಕ್ಕಳು, ಒಳ್ಳೆಯ ಗೃಹಿಣಿ ಅಥವಾ ಗೃಹಸ್ಥ ಮತ್ತು ಒಳ್ಳೆಯ ಮಿತ್ರ ಇವರುಗಳ ಲಕ್ಷಣ ಏನು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಬೋಧಿಸಿದೆ ಈ ಸುಭಾಷಿತ. ಇದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಲಿ. ನಮಸ್ಕಾರ.